ಚಳಿಗಾಲದಲ್ಲಿ ಮಂಡಿ ನೋವು, ಸೊಂಟ ನೋವು ಹೆಚ್ಚಾಗಲು ಕಾರಣ ಕೀಲುಗಳಲ್ಲಿ ರಕ್ತ ಸಂಚಾರವು ಕಡಿಮೆಯಾಗುವುದರಿಂದ ಸ್ನಾಯುಗಳು ಬಿಗಿಯಾಗಿ ಹೆಚ್ಚು ನೋವು ಉಂಟು ಮಾಡುತ್ತದೆ. ಅಮೃತ್ ನೋನಿ ಆರ್ಥೋ ಪ್ಲಸ್ ರಕ್ತ ಸಂಚಾರವನ್ನು ಸರಾಗಗೊಳಿಸಿ, ಸ್ನಾಯುಗಳನ್ನು ಸಡಿಲಗೊಳಿಸಿ, ನೋವನ್ನು ಕಡಿಮೆ ಮಾಡುತ್ತದೆ. 3 ತಿಂಗಳಲ್ಲೇ ಇದರ ಫಲಿತಾಂಶವನ್ನ ತಿಳಿದುಕೊಳ್ಳುವಿರಿ. ಅಮೃತ್ ನೋನಿ ಆರ್ಥೋ ಪ್ಲಸ್ ಲಕ್ಷಾಂತರ ಜನರು ಬಳಸಿ ನೋವುರಹಿತ ಜೀವನ ನಡೆಸುತ್ತಿದ್ದಾರೆ. ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ರಾಜೀವ್ ಗೌಡ ಯಾರು ಅಂತ ಬಿಡಿಸಿ ಹೇಳಬೇಕಾಗಿಲ್ಲ ಅಂದ್ಕೊಳ್ತೀನಿ. ಆತನಿಗೆ ಧಮ್ಕಿ ವೀರ, ಪುಡಾರಿ, ಪುಂಡ ಯಾವ ಪದವನ್ನು ಬೇಕಾದರೂ ಬಳಸಬಹುದು. ಓರ್ವ ಮಹಿಳಾ ಅಧಿಕಾರಿಗೆ ಯಾವ ರೀತಿಯಾಗಿ ನಿಂದಿಸಬಾರದಿತ್ತು ಅಷ್ಟು ಕೆಟ್ಟದಾಗಿ ನಿಂದಿಸಿದಂಥ ಕಾಂಗ್ರೆಸ್ನ ಪುಡಾರಿ ಅಂದರೆ ಇದೇ ರಾಜೀವ್ ಗೌಡ. ಅಂತಿಮವಾಗಿ ಈ ರಾಜೀವ್ ಗೌಡನನ್ನು ಪೊಲೀಸರು ಬಂಧಿಸಿದ್ದಾರೆ. ಜನಾಕ್ರೋಶ ಜಾಸ್ತಿ ಆಗಿತ್ತು, ವಿಪಕ್ಷಗಳ ಒತ್ತಡವೂ ಕೂಡ ಜಾಸ್ತಿ ಆಗಿತ್ತು, ರಾಜ್ಯ ಸರ್ಕಾರಕ್ಕೂ ಕೂಡ ಒಂದು ರೀತಿಯಲ್ಲಿ ಮುಜುಗರ ಎನ್ನುವಂತಾಗಿತ್ತು. ಆರಂಭದಲ್ಲಿ ರಾಜ್ಯ ಸರ್ಕಾರ ಹೆಚ್ಚು ತಲೆ ಕೆಡಿಸ್ಕೊಂಡಿರಲಿಲ್ಲ. ಒಂದು ರೀತಿಯಲ್ಲಿ ರಾಜೀವ್ ಗೌಡನಿಗೆ ತಪ್ಪಿಸಿಕೊಳ್ಳೋದಕ್ಕೆ ಇವರೇ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಆದರೆ ಯಾವಾಗ ಸಾರ್ವಜನಿಕರ ಒತ್ತಡ ಜಾಸ್ತಿ ಆಗುತ್ತೋ, ವಿಪಕ್ಷಗಳ ಒತ್ತಡ ಜಾಸ್ತಿ ಆಗುತ್ತೋ, ರಾಜ್ಯ ಸರ್ಕಾರವೂ ಕೂಡ ಎಚ್ಚೆತ್ತುಕೊಳ್ಳುತ್ತೆ. ಅಂತಿಮವಾಗಿ ಪೊಲೀಸರ ಹುಡುಕಾಟವೂ ಕೂಡ ತೀವ್ರಗೊಳ್ಳುತ್ತೆ. ಕೊನೆಗೂ ರಾಜೀವ್ ಗೌಡನ್ನ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದು ಕೂಡ ಹೆಚ್ಚು ಕಡಿಮೆ 12ರಿಂದ 13 ದಿನಗಳ ನಂತರ. ಜನಸಾಮಾನ್ಯರು ಯಾರೇ ಆಗಿದ್ರೂ ಕೂಡ 2-3 ದಿನಗಳಲ್ಲಿ ಪೊಲೀಸರು ಬಂಧಿಸಿ ಬಿಡ್ತಾ ಇದ್ರು. ಆದರೆ ಈತ ಕಾಂಗ್ರೆಸ್ನ ಮುಖಂಡ, ಹಾಗೆ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿದ್ದಂಥ ವ್ಯಕ್ತಿ ಕೂಡ ಹೌದು. ಹೀಗಾಗಿ ಬರೋಬ್ಬರಿ 12ರಿಂದ 13 ದಿನಗಳ ನಂತರ ಪೊಲೀಸರು ಬಂಧಿಸಿದ್ದಾರೆ. ಆರಂಭದಲ್ಲಿ ಏನೇನು ಕಾನೂನು ಹೋರಾಟ ಮಾಡೋದಕ್ಕೆ ಅವಕಾಶ ಇತ್ತೋ ಅಥವಾ ಕಾನೂನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅವಕಾಶಗಳಿತ್ತೋ ಎಲ್ಲ ಅವಕಾಶವನ್ನೂ ಕೂಡ ಬಳಸಿಕೊಳ್ಳೋದಕ್ಕೆ ಪೊಲೀಸರು ಅಥವಾ ರಾಜ್ಯ ಸರ್ಕಾರ ಅವಕಾಶವನ್ನು ಮಾಡಿಕೊಡ್ತು. ಆದರೆ ಆ ಕಾನೂನು ರೀತಿಯಾದಂಥ ಅವಕಾಶವನ್ನು ಬಳಸಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಹೀಗಾಗಿ ರಾಜೀವ್ ಗೌಡನನ್ನು ಬಂಧಿಸೋದು ಕೂಡ ಒಂದು ರೀತಿಯಲ್ಲಿ ಅನಿವಾರ್ಯ ಆಯಿತು. ಒಟ್ಟಾರೆಯಾಗಿ ಆದಂತಹ ಬೆಳವಣಿಗೆ ಏನು, ಯಾವ ರೀತಿಯಾಗಿ ಪೊಲೀಸರು ಅರೆಸ್ಟ್ ಮಾಡಿದ್ರು, ಒಂದಷ್ಟು ವಿವರವನ್ನು ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಒಂದು ವೇಳೆ ರಾಜೀವ್ ಗೌಡನನ್ನು ಬಂಧಿಸಿದ ಮಾತ್ರಕ್ಕೇನೋ ಕಠಿಣ ಶಿಕ್ಷೆ ಆಗಿಬಿಡುತ್ತೆ, ಸುದೀರ್ಘ ಅವಧಿಯವರೆಗೆ ಜೈಲಾಗಿಬಿಡುತ್ತೆ ಅಂತಲ್ಲ. ಆದರೆ ಎಲ್ಲ ರಾಜಕೀಯ ನಾಯಕರಿಗೂ ಕೂಡ ಒಂದು ರೀತಿಯಲ್ಲಿ ಕಠಿಣ ಎಚ್ಚರಿಕೆಯನ್ನು ಒಂದು ಸಂದೇಶವನ್ನು ರವಾನೆ ಮಾಡ್ದಂಗೆ ಆಗುತ್ತೆ, ಅಥವಾ ಒಂದು ರೀತಿಯಲ್ಲಿ ಎಚ್ಚರಿಕೆಯನ್ನು ನೀಡಿದಂಗೆ ಆಗಿಬಿಡುತ್ತೆ. ನೀವು ರಾಜಕಾರಣಿಗಳಾದ ಮಾತ್ರಕ್ಕೆ, ನೀವು ಜನಪ್ರತಿನಿಧಿಗಳು ಅಂತ ಅನ್ಸ್ಕೊಂಡ ಮಾತ್ರಕ್ಕೆ ದೇವಲೋಕದಿಂದ ಇಳಿದು ಬಂದಿಲ್ಲ, ಅಥವಾ ನೇರವಾಗಿ ಮೇಲ್ಗಡೆಯಿಂದ ತುಬಕ್ ಅಂತ ಹೇಳಿ ಕೆಳಗಡೆ ಬಿದ್ದು ಬಿಟ್ಟಿಲ್ಲ ನೀವು ಅಂತ ಹೇಳಿ. ನೀವು ಕೂಡ ಮನುಷ್ಯರೇ, ನೀವು ಕೂಡ ಜನಸಾಮಾನ್ಯ ರೀತಿಯಲ್ಲಿ ಶಿಕ್ಷೆಯನ್ನು ಅನುಭವಿಸಬೇಕು ಎನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡ್ದಂಗೆ ಆಗುತ್ತೆ. ಇಲ್ಲ ಅಂತ ಆಗಿಬಿಟ್ರೆ ನಾವು ಆಡಿದ್ದೇ ಆಟ, ನಾವು ಹಾಗೆ ನಾವು ಹೀಗೆ ಎನ್ನುವಂಥ ಭಾವನೆಯಲ್ಲಿ ಮೇಲೆ ಬೇಕಾದರೂ ಮಾಡ್ತಾ ಹೋಗಿಬಿಡ್ತಾರೆ. ಆದರೆ ಈ ರೀತಿಯಾಗಿ ಅವರ ಬಂಧನ ಅಥವಾ ಕಾನೂನು ಪ್ರಕ್ರಿಯೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಒಂದಷ್ಟು ಮಂದಿಗೆ ಇದು ಎಚ್ಚರಿಕೆಯ ಪಾಠ ಆಗುತ್ತೆ. ಹಾಗೆ ಜನಸಾಮಾನ್ಯರಿಗೂ ಕೂಡ ಅನ್ಸೋದಕ್ಕೆ ಶುರುವಾಗುತ್ತೆ, ಹೌದಪ್ಪ ನಮ್ಮಲ್ಲಿ ಕಾನೂನು ಒಂದು ಹಂತಕ್ಕೆ ಜೀವಂತವಾಗಿದೆ, ಅಥವಾ ನಮ್ಮ ವ್ಯವಸ್ಥೆನ ಒಂದು ಹಂತಕ್ಕೆ ನಂಬುವ ರೀತಿಯಲ್ಲಿ ಇದೆ ಅಂತ ಜನಸಾಮಾನ್ಯರಿಗೂ ಕೂಡ ಅನಿಸುತ್ತೆ. ಓಕೆ, ಈಗ ರಾಜೀವ್ ಗೌಡನ ವಿಚಾರಕ್ಕೆ ಬರೋಣ. ಒಂದು ವೇಳೆ ಪ್ರಕರಣ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಗಿದೆ. ಪೌರಾಯುಕ್ತೆ ಆಗಿರುವಂಥ ಅಮೃತ ಗೌಡಗೆ ನಿಂದಿಸಿದಂಥ ಪ್ರಕರಣ ಇದು. ಜನವರಿ 12ನೇ ತಾರೀಕು ಅದಕ್ಕೆ ಸಂಬಂಧಪಟ್ಟಂಥ ಆಡಿಯೋಗಳೆಲ್ಲವೂ ಕೂಡ ವೈರಲ್ ಆಗುತ್ತೆ. ವಿಚಾರ ಏನಪ್ಪ ಅಂದರೆ, ಜಮೀರ್ ಅಹಮದ್ ಮಗ ಜೈದ್ ಖಾನ್ ನಟನೆಯ ಕಲ್ಟ್ ಸಿನಿಮಾದ ಪ್ರಮೋಷನ್ಗೆ ಅಂತ ಹೇಳಿ ಶಿಡ್ಲಘಟ್ಟದಲ್ಲಿ ಒಂದಷ್ಟು ಬ್ಯಾನರ್ಗಳನ್ನು ಅಳವಡಿಸಿರ್ತಾರೆ. ಅದರಲ್ಲಿ ಒಂದು ಬ್ಯಾನರ್ನಿಂದಾಗಿ ಜನಸಾಮಾನ್ಯರಿಗೆ ಸಮಸ್ಯೆ ಆಗುವ ರೀತಿಯಲ್ಲಿ ಇರುತ್ತೆ. ಮೊದಲೇ ಬ್ಯಾನರನ್ನು ಅಳವಡಿಸೋದಕ್ಕೆ ಯಾವುದೇ ಅನುಮತಿಯನ್ನು ಇವರು ತೆಗೆದುಕೊಂಡಿರಲಿಲ್ಲ. ಆದರೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿತ್ತು ಅಲ್ಲಿನ ಸ್ಥಳೀಯ ಆಡಳಿತ. ಆದರೆ ಒಂದು ಬ್ಯಾನರ್ನಿಂದ ಜನರಿಗೆ ಸಮಸ್ಯೆ ಆಗ್ತಿದೆ ಎನ್ನುವ ಕಾರಣಕ್ಕಾಗಿ ಆ ಬ್ಯಾನರ್ನ ತೆರವುಗೊಳಿಸೋದಕ್ಕೆ ಪೌರಾಯುಕ್ತೆ ಸೂಚನೆಯನ್ನು ಕೊಟ್ಟಿರ್ತಾರೆ. ಆ ಪ್ರಕಾರವಾಗಿ ಆ ಬ್ಯಾನರ್ನ ತೆರವುಗೊಳಿಸಿರ್ತಾರೆ. ಅದಕ್ಕೆ ರಾಜೀವ್ ಗೌಡ ಅಮೃತ ಗೌಡಗೆ ಫೋನ್ ಮಾಡಿ ಬಾಯಿಗೆ ಬಂದ ಹಾಗೆ ಮಾತಾಡಿರ್ತಾನಾತ. ಎಸ್ ಮಕ್ಕಳು, ಬಿ ಮಕ್ಕಳು ಎನ್ನುವಂಥ ಪದವನ್ನು ಬಳಸೋದು, ಅಥವಾ ಎಷ್ಟು ಕೆಟ್ಟದಾಗಿ ನಿಂದಿಸೋದಕ್ಕೆ ಸಾಧ್ಯವೋ ಅಷ್ಟು ಕೆಟ್ಟದಾಗಿ ನಿಂದಿಸಿ ಕೊನೆಗೆ ಆ ಪೌರಾಯುಕ್ತಗೆ ಬೆದರಿಕೆ ಹಾಕುವಂಥ ಕೆಲಸವನ್ನು ಈ ರಾಜೀವ್ ಗೌಡ ಮಾಡಿದ್ದ. ಆಡಿಯೋ ವೈರಲ್ ಆಯಿತು, ಮಾಧ್ಯಮಗಳಲ್ಲಿ ಸಿಕ್ಕಾಪಟ್ಟೆ ಸುದ್ದಿ ಆಗೋದಕ್ಕೆ ಶುರುವಾಯಿತು, ದೊಡ್ಡ ಮಟ್ಟಿಗೆ ಸೌಂಡ್ ಆಗೋದಕ್ಕೆ ಶುರುವಾಗುತ್ತೆ ಪ್ರಕರಣ. ಅದಾದ ನಂತರ ಅಮೃತ ಗೌಡ ಹೋಗಿ ದೂರನ್ನು ಕೂಡ ಕೊಡ್ತಾರೆ. ಆ ದೂರಿನ ಆಧಾರದ ಮೇಲೆ FIR ಕೂಡ ದಾಖಲಾಗುತ್ತೆ. ಆರಂಭದಲ್ಲಿ ರಾಜೀವ್ ಗೌಡ ಅಂದ್ಕೊಂಡಿದ್ದ, ನಾನೊಬ್ಬ ರಾಜಕಾರಣಿ, ನನ್ನ ಏನೂ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಆದರೆ ಮಾಧ್ಯಮಗಳ ಎಂಟ್ರಿ, ಸಾರ್ವಜನಿಕ ಆಕ್ರೋಶ, ವಿಪಕ್ಷಗಳ ಒಂದು ಆಕ್ರೋಶ ಎಲ್ಲವೂ ಕೂಡ ಜಾಸ್ತಿ ಆಗ್ತಿದ್ದ ಹಾಗೆ ರಾಜೀವ್ ಗೌಡಗೆ ಅರ್ಥ ಆಗುತ್ತೆ ಇದು ಯಾಕೋ ಬಿಸಿ ತಟ್ಟುವ ರೀತಿಯಲ್ಲಿದೆ ಅಂತ. ಹೀಗಾಗಿ ರಾಜೀವ್ ಗೌಡ ಅದಾದ ಬಳಿಕ ಮಹಿಳಾ ಅಧಿಕಾರಿಗೆ ಬಹಿರಂಗವಾಗಿ ಕ್ಷಮೆ ಕೇಳ್ತೀನಿ ಅನ್ನೋದು, ಅಥವಾ ಕ್ಷಮೆ ಕೇಳೋದು, ಹಾಗೆ ಮಹಿಳಾ ಅಧಿಕಾರಿಯ ತಂದೆಗೆ ಫೋನ್ ಮಾಡಿ ಕ್ಷಮೆ ಕೇಳೋದು, ಇಂಥ ಎಲ್ಲ ನಾಟಕವನ್ನು ಕೂಡ ರಾಜೀವ್ ಗೌಡ ಆಡ್ತಾನೆ. ಆದರೆ ಅಷ್ಟೆಲ್ಲ ಆದ ನಂತರ ಕಾನೂನು ರೀತಿಯಲ್ಲಿ ಒಂದಷ್ಟು ಪ್ರಕ್ರಿಯೆಗಳಾಗಬೇಕು ಅಂತ ಒತ್ತಾಯ ಜಾಸ್ತಿ ಆಗುತ್ತೆ. ಕ್ಷಮೆ ಕೇಳಿದ ಮಾತ್ರಕ್ಕೆ ಇದೆಲ್ಲಿಗೆ ಸರಿ ಹೋಗೋದಿಲ್ಲ. ತಪ್ಪು ಮಾಡಿ ಆಗಿದೆ, ಮಾಡಿದಂಥ ತಪ್ಪಿಗೆ ಶಿಕ್ಷೆ ಅನುಭವಿಸಲೇಬೇಕು ಎನ್ನುವಂಥ ಮಾತುಗಳು ಕೇಳಿ ಬರುತ್ತೆ.
ಆಗ ಅಷ್ಟರ ಒಳಗಾಗಿ ಇನ್ನೇನು ರಾಜೀವ್ ಗೌಡನನ್ನು ಬಂಧಿಸಬೇಕು ಅನ್ನುವಷ್ಟರಲ್ಲಿ ಅಥವಾ ಬಂಧಿಸೋದಕ್ಕೆ ಒತ್ತಾಯ ಎಲ್ಲವೂ ಕೂಡ ಜಾಸ್ತಿ ಆಗ್ತಿರುವ ಸಂದರ್ಭದಲ್ಲಿ ಪೊಲೀಸರು ಒಂದು ರೀತಿಯಲ್ಲಿ ಅವಕಾಶ ಮಾಡಿಕೊಟ್ರೆ ಏನೋ ಗೊತ್ತಿಲ್ಲ, ರಾಜೀವ್ ಗೌಡ ಎಸ್ಕೇಪ್ ಆಗಿ ಬಿಡ್ತಾನೆ. ಆತ ಎಲ್ಲಿ ಹೋಗ್ತಾನೆ, ಏನು ಮಾಡ್ತಿದ್ದಾನೆ ಅನ್ನೋದು ಆರಂಭದಲ್ಲಿ ಪೊಲೀಸರಿಗೆ ಗೊತ್ತಿತ್ತು ಅಂತ ಕಾಣುತ್ತೆ. ಆದರೆ ಅದಾದ ಬಳಿಕ ಪೊಲೀಸರ ಕಣ್ತಪ್ಪಿಸಿ ಆತ ಓಡಾಡೋದಕ್ಕೆ ಶುರು ಮಾಡ್ಕೊಳ್ತಾನೆ. ಆನಂತರ ಏನೇನಾಗಿತ್ತು ಅನ್ನೋದನ್ನು ನಾವು ಗಮನಿಸ್ತಾ ಹೋಗೋಣ. ಒಂದು ರೀತಿಯಲ್ಲಿ ಈ ರಾಜೀವ್ ಗೌಡ ಕಾನೂನು ಹೋರಾಟವನ್ನು ಕೂಡ ಆರಂಭಿಸಿರ್ತಾನೆ. ಬಂಧುಗಳ, ಒಂದು ಕ್ಲಾರಿಟಿ ಮಧ್ಯದಲ್ಲಿ ನಿಮ್ಮಲ್ಲಿ ಒಂದಷ್ಟು ಜನಕ್ಕೆ ಈ ಏಕವಚನ ಪ್ರಯೋಗ ಇರುಸು ಮುರುಸನ್ನು ತರಿಸ್ತಾ ಇರಬಹುದು. ಆದರೆ ಇಂತಹ ವ್ಯಕ್ತಿಗೆ ನಾವು ಏಕವಚನವನ್ನು ಪ್ರಯೋಗ ಮಾಡಲೇಬೇಕಾಗತ್ತೆ. ಹಾಗಲಾದರೂ ಇಂಥವ್ರು ಸ್ವಲ್ಪ ಮಟ್ಟಿಗೆ ಮೆದು ಆಗಬಹುದು, ಮೃದು ಆಗಬಹುದು. ಇಲ್ಲ ಅಂತ ಆಗ್ಬಿಟ್ರೆ ಇವರ ಅಹಂಕಾರ ಎಲ್ಲವೂ ಕೂಡ ಇನ್ನಷ್ಟು ಜಾಸ್ತಿ ಆಗಿಬಿಡುತ್ತೆ. ಓಕೆ, ಈಗ ಈ ವಿಚಾರಕ್ಕೆ ಬರೋಣ. ರಾಜೀವ್ ಗೌಡ ಕಾನೂನು ಹೋರಾಟವನ್ನು ಮಾಡೋದಕ್ಕೆ ಶುರು ಮಾಡ್ಕೊಳ್ತಾನೆ. ಏನು, ಮೊದಲಿಗೆ ಆತನ ವಿರುದ್ಧ ಆಗಿರುವಂಥ FIR ಇತ್ತಲ್ಲ, FIR ಸ್ಕ್ವಾಶ್ ಮಾಡುವಂತೆ ಒಂದು ಅರ್ಜಿಯನ್ನು ಆತ ಸಲ್ಲಿಸಿರ್ತಾನೆ. ಆತನ ವಕೀಲರ ವಾದ ಏನಾಗಿರುತ್ತೆ ಅಂದರೆ, ಆತ ಈಗಾಗಲೇ ಬಹಿರಂಗವಾಗಿ ಕ್ಷಮೆ ಕೇಳಿ ಆಗಿದೆ, ಆತ ಕ್ಷಮೆ ಕೇಳೋಕ್ಕೂ ಕೂಡ ರೆಡಿ ಇದ್ದಾನೆ, ಹೀಗಾಗಿ FIRನ ರದ್ದುಗೊಳಿಸಬೇಕು ಅಂತೇಳಿ. ಆಗ ನ್ಯಾಯಾಧೀಶರೇ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಳ್ತಾರೆ. ನೀವು ಓರ್ವ ಮಹಿಳಾ ಅಧಿಕಾರಿ ಹತ್ರ ಹೇಗೆ ನಡ್ಕೊಳ್ಬೇಕು, ಹೇಗೆ ಮಾತಾಡಬೇಕು ಅಂತ ಗೊತ್ತಿಲ್ಲ, ನೀವೆಲ್ಲರೂ ಕೂಡ ಜನಪ್ರತಿನಿಧಿಗಳ ಅಂಥೇಳಿ FIRನ ರದ್ದುಗೊಳಿಸೋದಕ್ಕೆ ಕೋರ್ಟ್ ನಿರಾಕರಿಸುತ್ತೆ. ಅದಾದ ಬಳಿಕ ಇದ್ದಂಥ ಆಯ್ಕೆ ಅಂದರೆ ರಾಜೀವ್ ಗೌಡನಿಗೆ ಬಂಧನದಿಂದ ತಪ್ಪಿಸಿಕೊಳ್ಳೋದಕ್ಕೆ ನಿರೀಕ್ಷಣಾ ಜಾಮೀನಿಗೋಸ್ಕರ ಅರ್ಜಿ ಸಲ್ಲಿಸೋದು. ರಾಜೀವ್ ಗೌಡ ಆ ಪ್ರಯತ್ನವನ್ನು ಕೂಡ ಪಡ್ತಾನೆ. ನಿರೀಕ್ಷಣಾ ಜಾಮೀನಿಗೋಸ್ಕರ ಆತ ಅರ್ಜಿಯನ್ನು ಸಲ್ಲಿಸ್ತಾನೆ. ಆದರೆ ನಿರೀಕ್ಷಣಾ ಜಾಮೀನಿನ ಅರ್ಜಿಯೂ ಕೂಡ ವಜಾಗೊಳ್ಳುತ್ತೆ. ಅಂದರೆ ಆತ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸುವವರೆಗೂ ಕೂಡ ಆತನನ್ನು ಅರೆಸ್ಟ್ ಮಾಡಿರಲಿಲ್ಲ. ಆತನಿಗೆ ಏನೇನು ಕಾನೂನು ಹೋರಾಟ ಮಾಡೋದಕ್ಕೆ ಅವಕಾಶ ಇದೆಯೋ ಎಲ್ಲವನ್ನೂ ಕೂಡ ಬಳಸೋದಕ್ಕೆ ಪೊಲೀಸರು ಅವಕಾಶವನ್ನು ಮಾಡಿಕೊಟ್ರು. ಜನಸಾಮಾನ್ಯರ ವಿಚಾರದಲ್ಲಾದರೆ ಹೀಗಾಗೋದಿಲ್ಲ. ಈತ ಕಾಂಗ್ರೆಸ್ನ ಮುಖಂಡ, ಕಾಂಗ್ರೆಸ್ನ ಪ್ರಮುಖ ನಾಯಕ ಅಲ್ವಾ, ಹೀಗಾಗಿ ಅವಕಾಶವನ್ನು ಮಾಡಿಕೊಟ್ರು. ಇಷ್ಟೆಲ್ಲ ಆದ ಮೇಲೆ ರಾಜೀವ್ ಗೌಡ ಪೊಲೀಸರಿಂದ ಕಣ್ಣು ತಪ್ಪಿಸಿ ಓಡಾಡೋದಕ್ಕೆ ಶುರು ಮಾಡ್ಕೊಳ್ತಾನೆ. ಇದರ ನಡುವೆ ಸಾರ್ವಜನಿಕರ ಒತ್ತಡ ಜಾಸ್ತಿ ಆಗುತ್ತೆ. ವಿಪಕ್ಷಗಳು ಕೂಡ ಪಟ್ಟು ಹಿಡಿದು ಕೊಳ್ತ್ಕೋತವೆ, ಆತನನ್ನು ಅರೆಸ್ಟ್ ಮಾಡಲೇಬೇಕು ಎನ್ನುವಂಥ ರೀತಿಯಲ್ಲಿ. ಜೊತೆಗೆ ಮಾಧ್ಯಮಗಳಲ್ಲೂ ಕೂಡ ನಿರಂತರವಾಗಿ ಸುದ್ದಿ ಪ್ರಸಾರ ಆಗೋದಕ್ಕೆ ಶುರುವಾಗುತ್ತೆ. ಆಗ ಕಾಂಗ್ರೆಸ್ಗೂ ಒಂದು ರೀತಿಯಲ್ಲಿ ಇದು ರಾಷ್ಟ್ರ ಮಟ್ಟದಲ್ಲಿ ಮುಜುಗರ ಎನ್ನುವಂಥ ಸ್ಥಿತಿ ಎದುರಾಗ್ಬಿಡುತ್ತೆ. ಹೀಗಾಗಿ ಕಾಂಗ್ರೆಸ್ನವರು ಆತನನ್ನು ಪಕ್ಷದಿಂದ ಅಮಾನತುಗೊಳಿಸ್ತೀವಿ ಎನ್ನುವಂಥ ಒಂದು ಆದೇಶವನ್ನು ಹೊರಡಿಸ್ತಾರೆ. ಈ ಅಮಾನತು ಎಷ್ಟು ದಿನನೋ ಗೊತ್ತಿಲ್ಲ, ಜನ ಮರೆಯುವವರೆಗೆ ಅಂತ ಕಾಣುತ್ತೆ. ಮತ್ತೊಮ್ಮೆ ಇವರೆಲ್ಲರೂ ಕೂಡ ಪಕ್ಷಕ್ಕೆ ಸೇರ್ಕೊಳ್ತಾರೆ ಬಿಡಿ. ಒಟ್ಟಾರೆ ಕಾಂಗ್ರೆಸ್ನಲ್ಲಿ ಇಂಥದ್ದೊಂದು ಬೆಳವಣಿಗೆ ಆಯಿತು. ಅದಾದ ನಂತರ ಪೊಲೀಸರು ನಿರಂತರವಾಗಿ ಹುಡುಕಾಡೋಕೆ ಶುರು ಮಾಡ್ಕೊಳ್ತಾರೆ. ಆದರೆ ರಾಜೀವ್ ಗೌಡ ಏನು ಮಾಡ್ತಾನೆ, ಆರಂಭದಲ್ಲಿ ಬೆಂಗಳೂರಲ್ಲಿ ಇರ್ತಾನೆ, ಅದಾದ ಬಳಿಕ ಗೋವಾಗೆ ಎಸ್ಕೇಪ್ ಆಗ್ತಾನೆ, ಅದಾದ ನಂತರ ಮಂಗಳೂರು, ಅದಾದ ಬಳಿಕ ಬೇರೆ ಬೇರೆ ಕಡೆಗಳಲ್ಲಿ ಆತ ಎಸ್ಕೇಪ್ ಆಗುವಂಥ ಪ್ರಯತ್ನವನ್ನು ಪಡ್ತಿರ್ತಾನೆ. ಆದರೆ ಪೊಲೀಸರಿಗೆ ಸಿಕ್ಕಿದ್ದು ಹೇಗೆ ಅಂತ ನಾವು ಗಮನಿಸ್ತಾ ಹೋಗೋದಾದರೆ, ಆತ ಬೆಂಗಳೂರಿಗೆ ಬಂದು ತನ್ನ ಸಹೋದರಿಯ ಕಾರಿನಲ್ಲಿ ಸೀದಾ ಮಂಗಳೂರು ಕಡೆಗೆ ಆತ ಹೋಗ್ತಾನೆ. ಪೊಲೀಸರಿಗೆ ಈ ವಿಚಾರ ಗೊತ್ತಾಗುತ್ತೆ. ಹೀಗಾಗಿ ಸಹೋದರಿಯನ್ನು ತಮ್ಮ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸ್ತಾರೆ. ಸಹೋದರಿ ನೀಡಿದಂಥ ಮಾಹಿತಿಯ ಆಧಾರದ ಮೇಲೆ ಪೊಲೀಸರು ಮಂಗಳೂರಿನ ಕಡೆಗೆ ಹೋಗ್ತಾರೆ. ಆತ ಏನು ಮಾಡ್ತಾನೆ, ಸೀದಾ ಮಂಗಳೂರಿಗೆ ಹೋದಂಥವನು ಅಲ್ಲಿ ಒಬ್ಬರು ಪ್ರಖ್ಯಾತ ಉದ್ಯಮಿಯ ಬಳಿ ಆಶ್ರಯವನ್ನು ಪಡಿತಾನಂತೆ. ಆ ಉದ್ಯಮಿಯ ಕಾರನ್ನೇ ತೆಗೆದುಕೊಂಡು ಆತ ಏನು ಮಾಡ್ತಾನೆ ಅಂದರೆ ಕೇರಳದ ಕಡೆಗೆ ಹೋಗ್ತಾನೆ. ಅಂದರೆ ಕರ್ನಾಟಕ ಮತ್ತು ಕೇರಳ ಗಡಿ ಭಾಗದ ಕಡೆಗೆ ಅಥವಾ ಕಾಸರಗೋಡಿನ ಕಡೆಗೆ ಆತ ಪಯಣವನ್ನು ಬೆಳೆಸ್ತಾನೆ. ಇನ್ನೊಂದು ಕಡೆಯಿಂದ ಪೊಲೀಸರ ದಿಕ್ಕು ತಪ್ಪಿಸೋದಕ್ಕೆ ಆತ ಏನು ಮಾಡ್ತಾನೆ ಅಂದರೆ ತನ್ನ ಸಹೋದರಿಯ ಕಾರನ್ನು ತಗೊಂಡು ಹೋಗಿ ಸೀದಾ ರೈಲ್ವೆ ಸ್ಟೇಷನಲ್ಲಿ ನಿಲ್ಲಿಸೋದಕ್ಕೆ ಚಾಲಕನಿಗೆ ಸೂಚನೆಯನ್ನು ಕೊಟ್ಟಿರ್ತಾನೆ. ಅಂದರೆ ಪೊಲೀಸರು ಸೀದಾ ರೈಲ್ವೆ ಸ್ಟೇಷನ್ಗೆ ಆ ಕಾರನ್ನ ಟ್ರೇಸ್ ಮಾಡ್ಕೊಂಡು ಹೋಗಿ ಅಲ್ಲಿ ರೈಲಲ್ಲಿ ಹೋಗಿರಬೇಕು ಅಂತ ಹೇಳಿ ಆ ಮೂಲಕ ದಿಕ್ಕು ತಪ್ಪಲಿ ಎನ್ನುವ ಕಾರಣಕ್ಕಾಗಿ. ಆದರೆ ಪೊಲೀಸರು CC ಕ್ಯಾಮ್ರಾ ಪರಿಶೀಲನೆ ಮಾಡಿದಾಗ ಗೊತ್ತಾದಂಥ ಸಂಗತಿ ಅಂದರೆ ಆತ ಆ ಕಾರಲ್ಲಿ ರೈಲ್ವೆ ಸ್ಟೇಷನ್ಗೆ ಬಂದಿರೋದಿಲ್ಲ, ಕೇವಲ ಚಾಲಕ ಮಾತ್ರ ಬಂದಿರ್ತಾನೆ ಎನ್ನುವಂಥ ವಿಚಾರ. ಹೀಗಾಗಿ ಪೊಲೀಸರಿಗೆ ಗೊತ್ತಾಗುತ್ತೆ ಇದೊಂದು ದಿಕ್ಕು ತಪ್ಪಿಸುವಂಥ ಟ್ರಿಕ್ಸು ಅಂತ ಹೇಳಿ. ಹೀಗಾಗಿ ಅದನ್ನು ಪೊಲೀಸರು ಬಿಡ್ತಾರೆ. ಅದಾದ ಬಳಿಕ ಉದ್ಯಮಿ ಯಾರು ಅಂತ ಫೈಂಡ್ ಔಟ್ ಮಾಡ್ತಾರೆ. ಉದ್ಯಮಿಯ ಕಾರನ್ನ ಟ್ರೇಸ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಅಂತಿಮವಾಗಿ ರಾಜೀವ್ ಗೌಡ ಇದೀಗ ಕರ್ನಾಟಕ ಕೇರಳ ಗಡಿ ಭಾಗದಲ್ಲಿ ಸಿಕ್ಕಿ ಬಿದ್ದಿದ್ದಾನೆ. ಇವತ್ತು 3 ಗಂಟೆಯ ಸುಮಾರಿಗೆ ಆತನನ್ನು ಅರೆಸ್ಟ್ ಮಾಡಲಾಗಿದೆ. ಸ್ವಲ್ಪ ಹೊತ್ತಿಗೆ ಚಿಕ್ಕಬಳ್ಳಾಪುರ ಕರ್ಕೊಂಡು ಬರ್ತಾರೆ. ಅದಾದ ಬಳಿಕ ಬೆಂಗಳೂರಿಗೆ ಕರ್ಕೊಂಡು ಬರುವಂಥ ಸಾಧ್ಯತೆ ಇದೆ. ಆತನ ಮೆಡಿಕಲ್ ಟೆಸ್ಟು ಅಂಥದ್ದೆಲ್ಲವೂ ಕೂಡ ಆಗುತ್ತೆ. ಬಹುತೇಕ ಇವತ್ತು ರಾತ್ರಿ ಅಥವಾ ನಾಳೆ ಜಡ್ಜ್ ಮುಂದೆ ಆತನನ್ನು ಪ್ರೆಸೆಂಟ್ ಮಾಡುವಂಥ ಸಾಧ್ಯತೆ ಇದೆ. ಬಹುತೇಕ ಆತನನ್ನು ಜುಡಿಷಿಯಲ್ ಕಸ್ಟಡಿಗೆ ಅಂದರೆ ಜೈಲಿಗೆ ತಳ್ಳುವಂಥ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಇದು ರಾಜೀವ್ ಗೌಡ ಪ್ರಕರಣ ಇಲ್ಲಿಯವರೆಗೆ ಆದಂಥ ಬೆಳವಣಿಗೆ. ನಾಳೆಯಿಂದ ಅಧಿವೇಶನದಲ್ಲಿ ಇದೇ ವಿಚಾರವನ್ನು ಚರ್ಚೆಗೆ ಮಾಡಬೇಕು ಅಂತೇಳಿ ವಿಪಕ್ಷಗಳು ಪಟ್ಟು ಹಿಡಿದುಕೊಂಡಿದ್ವು. ಹೀಗಾಗಿ ಮುಜುಗರವನ್ನು ತಪ್ಪಿಸಿಕೊಳ್ಳುವಂಥ ಉದ್ದೇಶದಿಂದ ರಾಜ್ಯ ಸರ್ಕಾರ ಬಹಳ ಸ್ಪಷ್ಟವಾಗಿ ಪೊಲೀಸರು ಸೂಚನೆ ಕೊಟ್ಟಿತ್ತು. ಏನಾದರೂ ಮಾಡಿ ಆತನನ್ನು ಪತ್ತೆ ಹಚ್ಚಿ ಆತನನ್ನು ಅರೆಸ್ಟ್ ಮಾಡಿ ಎನ್ನುವ ರೀತಿಯಲ್ಲಿ ಈಗ ಅರೆಸ್ಟ್ ಮಾಡಲಾಗಿದೆ. ಈ ರಾಜೀವ್ ಗೌಡ ಯಾರು ಅಂತ ಗಮನಿಸ್ತಾ ಹೋಗೋದಾದ್ರೆ 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ. ಅಲ್ಲಿಬ್ಬರಿಗೆ ಟಿಕೆಟ್ ಪೈಪೋಟಿ ಇತ್ತು, ಪುಟ್ಟಾಂಜನಪ್ಪ ಅನ್ನುವಂಥ ವ್ಯಕ್ತಿ ಹಾಗೆ ಈತನ ನಡುವೆ. ಅಂತಿಮವಾಗಿ ಈತ ಟಿಕೆಟ್ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದ, ಯಾಕಂದರೆ DK ಶಿವಕುಮಾರ್ ಆಪ್ತ ಕೂಡ ಹೌದು. ಕೊನೆಗೆ 3ನೇ ಸ್ಥಾನಕ್ಕೆ ಈತ ತಳ್ಳಲ್ಪಟ್ಟಿದ್ದ. 36,157 ಓಟುಗಳನ್ನು ಮಾತ್ರ ಈತ ಪಡೆದುಕೊಂಡಿದ್ದ. ಆದರೆ ಅದಾದ ಬಳಿಕವೂ ಕೂಡ ಆ ಭಾಗದಲ್ಲಿ ತನ್ನದೇ ಆದಂಥ ಪ್ರಭಾವವನ್ನು ಹೊಂದಿದ್ದಂಥ ನಾಯಕ. ಆದರೆ ಓರ್ವ ಮಹಿಳಾ ಅಧಿಕಾರಿಗೆ ನಿಂದಿಸುವ ಮೂಲಕ ಇದೀಗ ಜೈಲು ಸೇರುವಂಥ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ.
ಬಂಧುಗಳೇ, ಇದು ಪ್ರತಿ ರಾಜಕಾರಣಿಗಳಿಗೂ ಕೂಡ ಒಂದು ರೀತಿಯಲ್ಲಿ ಎಚ್ಚರಿಕೆ ಪಾಠ ಆಗಬೇಕು. ನಾವು ಆಡಿದ್ದೇ ಆಟ, ಅಧಿಕಾರಿಗಳನ್ನೇನು ಬೇಕಾದರೂ ಮಾಡಿಬಿಡ್ತೀವಿ, ಜನಸಾಮಾನ್ಯರು ಹೇಗೆ ಬೇಕಾದರೂ ನಡ್ಸ್ಕೊಳ್ತೀವಿ ಅನ್ನುವಂಥವರಿಗೆ ಒಂದು ರೀತಿಯಲ್ಲಿ ಇದು ಎಚ್ಚರಿಕೆ ಸಂದೇಶ ಕೂಡ ಹೌದು. ನಿಮ್ಮಲ್ಲಿ ಒಂದಷ್ಟು ಜನ ಆಡಿಯೋನ ಮರ್ತಿದ್ರೆ ಪುನಃ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ಈತನ ಹಣೆ ಬರಹ ಏನು ಅನ್ನೋದು ಗೊತ್ತಾಗುತ್ತೆ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ. ಹಲೋ 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 ಮೇಡಮ್, ಅದು ಬ್ಯಾನರ್ ಬಿಚ್ಚಕ್ಕೆ ಹೇಳಿದ್ರಾ? ಇಲ್ಲ ಸರ್, ಅದು ಒಂದು ಬ್ಯಾನರು ಆ ರೋಡ್ ಕೋಟೆದಲ್ಲಿ ಮಧ್ಯದಲ್ಲಿ ಹಾಕ್ಬಿಟ್ಟಿದ್ರಂತೆ. ಅದೇನೋ ಗಾಡಿಗಳಿಗೆ ಗುದ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅವ್ರು ಯಾರೋ ಪಬ್ಲಿಕ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಅಂದ್ಬಿಟ್ಟು ನಾನು ಅಪ್ಸರ್ ಅವ್ರಿಗೆ ಹೇಳಿದ್ದೆ, ಸರ್ ಒಂಚೂರು ಸೈಡಲ್ಲಿ ಕಟ್ಕೊಳಕ್ ನಮ್ ಹೇಳಿ. ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಬಿಡ್ತೀನಿ ಅಷ್ಟು ಹೇಳಿದೀನಿ. ನಾನು ಇನ್ನ ಒಳ್ಳೆತನ ನೋಡಿದಿರಿ, ಕೆಟ್ಟತನ ನೋಡಿಲ್ಲ. ಸರ್ ಒಂದ್ ನಿಮಿಷ, ಬ್ಯಾನರ್ ಒಂದ್ ನಿಮಿಷ ಬಿಚ್ಬಿಟ್ಟದು ಆಫೀಸ್ ಅಲ್ಲಿ ಇದೆ ಸರ್, ಅದನ್ನ ಮಧ್ಯದಲ್ಲೆಲ್ಲ ಕಟ್ಟಿದ್ದಾರೆ, ಆಕ್ಸಿಡೆಂಟ್ ಆಗಿದೆ ಅಂತೆ. ತರ ತಿಳ್ಕೊಂಬೇಡಿ ನನ್ಗೆ. ಸರ್ ಒಂದ್ ನಿಮಿಷ ಕೇಳಿ, ಅದು ಆಕ್ಸಿಡೆಂಟ್ ಆಗಿದೆ ಸರ್, ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಹೆಂಗ್ ಕೀಳ್ತೀರಿ? ಬ್ಯಾನರ್ ಕಿತ್ತಿಲ್ಲ ಸರ್, ತೆಗ್ಬಿಟ್ಟು ಅದು ಆಫೀಸ್ ಅಲ್ಲಿ ಇಟ್ಟಿದ್ದಾರೆ. ನಾನು ಬೆಳಗ್ಗೆನೆ ಇನ್ಫಾರ್ಮ್ ಮಾಡಿದೀನಲ್ಲ. ಯಾವನ್ ಬಿಚ್ಚಿದ ಅವ್ನ ನಮ್ಮನ್ ಸುಳೆ ಮಗ ಕಟ್ಸಿದ್ರೆ ಸರಿ, ಅವ್ನ ನಮ್ಮನ್ ಇಲ್ಲ ಅಂದ್ರೆ ನೋಡ್ತೀನಿ ನಾನು ಏನು ಅಂತ ಆಮೇಲೆ ತಂದೀಗ. ಸರ್ ನೀವು ಹಂಗೆಲ್ಲ ಮಾತಾಡ್ಬೇಡಿ, ಅದ್ ನಮ್ಮ ಎಂಪ್ಲಾಯೀಸ್ ಗಳು ಬಿಚ್ಚಿರೋದು, ಅಲ್ಲಿ ಆಕ್ಸಿಡೆಂಟ್ ಆಗಿದೆ, ಅದಕ್ಕೆ ತೆಗ್ದಿಟ್ಟಿದ್ದಾರೆ ಸರ್ ಆಫೀಸ್ ಅಲ್ಲಿ. ಅದನ್ನ ಕಲೀಸ ತಿಳ್ಕೊಂಡ್ರೆ ಮನುಷ್ಯ ಅಲ್ಲ, ನಾನು ಹೇಳಿರ್ತೀನಿ. ಈಗ ಎಲ್ಲ ಕರ್ಕೊಂಬ ನಾಳೆ ಬಿಟ್ಟು ಓಡ್ಬಿಡ್ಬೇಕು ತಾಲೂಕಾ ಕೆಲಸ. ಸರ್ ನೋಡಿ, ಅವರು ಫಸ್ಟ್ ಪರ್ಮಿಷನ್ ಅಪ್ಲೈ ಮಾಡಕ್ ಹೇಳಿ, ಏನು ಮಾಡಿಲ್ಲ. ಬ್ಯಾನರ್ ಇಲ್ಲಿಗಲ್ ಕಟ್ಬಿಟ್ಟು ಹೋಗಿದ್ದಾರೆ, ಅದ್ ಅಟ್ಲೀಸ್ಟ್ ಸೈಂಟಿಫಿಕ್ ಆಗೂ ಕಟ್ಟಿಲ್ಲ ಸರ್. ಮಧ್ಯ ರೋಡ್ ಅಲ್ಲಿ ಕಟ್ಟಿದ್ದಾರೆ, ಆಕ್ಸಿಡೆಂಟ್ ಆದ್ರೆ ನಾವು ರೆಸ್ಪಾನ್ಸಿಬಲ್ ಆಗಿರ್ತೀವಿ ಅದಕ್ಕೆ. ಲಾಸ್ಟ್ ಟೈಮ್ ಹಂಗೆ ಅಲ್ಲಿ ಕಟ್ಟಿದ್ ಬ್ಯಾನರ್ ಬಿಚ್ಚ ಬೋಳಿ ಮಗ ಸುಳೆ ಮಗ ನಮ್ಮನ್ನ MLA ಬ್ಯಾನರ್ ಕಟ್ಸಿದೀನಿ ನೀನು. ಈಗ ಹೇಳ್ತಾ ಇದೀನಿ, ಒಳ್ಳೆ ತರವಾಗಿದ್ರೆ ಸರಿ, ಏನಿಲ್ಲ ಡಿಫರೆನ್ಸ್ ಮಾಡ್ರೆ ಅವ್ನ ನಮ್ಮನ್ನ ಬೆಳಗ್ಗೆಯಿಂದ ಒಂದ್ ಸೆಕೆಂಡ್ ಕೆಲಸ ಮಾಡಕ್ಕಾಗಲ್ಲ. ನೋಡಿ ಸರ್, ನೀವು ಕರೆಕ್ಟ್ ಆಗಿ ಮಾತಾಡಿ ಸರ್. ಇಲ್ಲಿ ಎಂಪ್ಲಾಯೀಸ್ ಗಳ ಮೇಲೆ ಹಂಗ್ ಸುಳೆ ಮಗ ಅಂತೆಲ್ಲ ಬೈಬೇಡಿ. ಎವ್ರಿಬಡಿ ಹ್ಯಾಸ್ ಅ ರೆಸ್ಪಾನ್ಸಿಬಿಲಿಟಿ. ನೀವು ಅಲ್ಲಿ ಅವ್ರಿಗೆ ಫಸ್ಟ್ ಆಫ್ ಆಲ್ ಅವ್ರ ಪರ್ಮಿಷನ್ ಕೊಟ್ಟೆ, ತಗೊಂಡೇ ಇಲ್ಲ ಅವರು. ಕಟ್ಟಿದಾರಲ್ಲ, ಪರ್ಮಿಷನ್ ಕೊಟ್ಟಿದಾರಲ್ಲ. ಯಾರು ಕೊಟ್ಟಿದ್ದಾರೆ ಸರ್? ಅಪ್ಲಿಕೇಶನ್ ಲೆಟರ್ ಕೊಟ್ಟಿಲ್ಲ, ಮಧ್ಯದಲ್ಲಿ ಕಟ್ಟಿದ್ದಾರೆ. ಆಕ್ಸಿಡೆಂಟ್ ಆಗಿದೆ, ವಿ ಆರ್ ರೆಸ್ಪಾನ್ಸಿಬಲ್. ಏನಾದ್ರು ಆಯ್ತು ಅಂದ್ರೆ ನಮ್ಮವ್ರು ಜೈಲ್ಗೆ ಹೋಗ್ತಾರೆ ಸ್ಟಾಫ್ಸ್ ಗಳು. ಇರೋದ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ. ಅಲ್ಲಿ ಬೆಳಿಗ್ಗೆ ಬಂದ್ ಎಲ್ಲಾ ಕೌನ್ಸಿಲ್ ಎಬ್ಬರ್ಸ್ತೀನಿ ಜನನಲ್ಲಿ ಬಂದು ಹೊಡಿತಾ ಇದ್ರೆ ಚಪ್ಲಿ ಹೊಡಿಸ್ಕೊಬೇಕು ಸರ್. ಯಾಕೆ ಮಾಡ್ತಾರೆ? ಅಟ್ಲೀಸ್ಟ್ ಕಟ್ಬೇಕಾದ್ರೆ ಕೇಳ್ಬೇಕಲ್ವಾ? ಸರ್ಕಲ್ ಮಿಡಲ್ ಅಲ್ಲಿ ಕಟ್ಟಿದ್ರೆ ಯಾರು ರೆಸ್ಪಾನ್ಸಿಬಿಲಿಟಿ ತಗೋತಾರೆ? ಅದನ್ನ ಇದೆಯಾ ನಿಮ್ಗೆ? ಎಲ್ಲ 31 ವಾರ್ಡ್ ಏನೇನು ಸಮಸ್ಯೆಗಳಿದೆ, ಬೆಳಿಗ್ಗೆ ಎಲ್ಲಾ ವಾರ್ಡಿಂದ ಎಬ್ಬರ್ಸ್ತೀನಿ ದಂಗೆನ ಬಂದು ಹೊಡಿತಾ ಇದ್ರೆ ಚಪ್ಲಿಲಿ. ಅಪ್ಸರ್ ಅವ್ರಿಗೆ ಹೇಳಿಲ್ವಾ ಸರ್ ಅದನ್ನ? ನಾನು ರೆಸ್ಪಾನ್ಸಿಬಲ್ ಅಲ್ವಾ ನೀವು? ಕಮಿಷನರ್, ರೆಸ್ಪಾನ್ಸಿಬಲ್ ಕಮಿಷನರ್. ಬೆಳಿಗ್ಗೆ ಹೇಳ್ತೀನಿ, ಅವ್ನ ಅಮ್ಮನ್ ಒಂದು ಬ್ಯಾನರ್ ಪರ್ಮಿಷನ್ ಇದ್ರೆ ಬೆಳಗ್ಗೆ ಹುಚ್ಚ ಅನ್ಕೊಂಡ್ಬಿಟ್ಟಿದೀರ ನನ್ಗೆ. ಯಾವನ್ಗೋ ಕೈಗೊಂಬೆ ನೋಡಿ ಸರ್, ನೀವು ಯಾಕೆ